ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ನಟ ದರ್ಶನ್ ಅವರನ್ನು ರಕ್ಷಿಸಲು ಪ್ರಭಾವಿಗಳು ಪ್ರಯತ್ನ ಪಡ್ತಾನೆ ಇದ್ದಾರೆ. ಸರ್ಕಾರದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಮೊದಲು ಕೇಸ್ ವಿಚಾರಕ್ಕೆ, ಇನ್ನೊಬ್ಬರು ರಾತ್ರಿ ಹೋಗ್ಬಿಟ್ಟು ದರ್ಶನ್ ಅವರನ್ನು ಭೇಟಿ ಮಾಡ್ತೀನಿ, ಅವರನ್ನು ಬಿಟ್ಬಿಡಿ, ಚಾನ್ಸೇ ಇಲ್ಲ. ಒಂದಲ್ಲ ಒಂದು ಈಗ SPPಯನ್ನು ಚೇಂಜ್ ಮಾಡಿ, ಆದರೆ ಇದ್ಯಾವ ಒತ್ತಡಗಳಿಗೂ CM ಸಿದ್ದರಾಮಯ್ಯ ಅವರಾಗಲಿ, ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಆಗಲಿ ಕೇರೆ ಮಾಡ್ತಿಲ್ಲ. ಇಷ್ಟಿದ್ರೂ ಕೂಡ ಮರಳಿ ಯತ್ನ ಮಾಡು ಎಂಬಂತೆ ಒಬ್ಬ ಮಿನಿಸ್ಟರ್ ಗೃಹ ಮಂತ್ರಿ ಪರ ಮುಂದೆ ಅಂಗಲಾಚಿ ಬೇಡಿಕೊಂಡ್ರಂತೆ. ಈ ನಡುವೆ 9 ದಿನಗಳಾಗ್ತಾ ಬಂತು. ಇವತ್ತು 9ನೇ ದಿನ. ನಾಳೆ ಕೋರ್ಟ್ಗೆ ಮತ್ತೆ ಹಾಜರುಪಡಿಸಬೇಕು. ಯಾಕಂದರೆ ಕೋರ್ಟ್ 5 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿತ್ತು. ಪೊಲೀಸ್ ಕಸ್ಟಡಿ ಮತ್ತು ನ್ಯಾಯಾಂಗ ಬಂಧನ. ನ್ಯಾಯಾಂಗ ಬಂಧನ ಅಂತಂದರೆ ಜೈಲು, ಪೊಲೀಸ್ ಕಸ್ಟಡಿ ಅಂತಂದರೆ ಪೊಲೀಸ್ ಸ್ಟೇಷನಲ್ಲಿ ಇರೋದು. ಅದು ಜೈಲೇ ಒಂದು ರೀತಿಯಲ್ಲಿ, ಸೆಲ್ಲಲ್ಲಿ ಹಾಕಿರ್ತಾರೆ. ಪೊಲೀಸ್ ಕಸ್ಟಡಿ ಇದ್ದರೆ ಏನು ಗೊತ್ತಾ, ಕಿರಿಕಿರಿ ಎದುರುಗಡೆ ಅಲ್ಲಿರುತ್ತೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತೀರ, ಅಲ್ಲೊಂದು ಸೆಲ್ ಇರುತ್ತಲ್ಲ, ಸೆಲ್ಲಲ್ಲಿ ಹಾಕಿರ್ತಾರೆ. ಜೈಲಲ್ಲಾದ್ರೆ ಏನು ಸಮಸ್ಯೆ ಇಲ್ಲ, ಅವಾಗ ಕರೆಯೋದಿಲ್ಲ, ವಿಚಾರಣೆಗೆಲ್ಲ ಕರೆಯೋದಿಲ್ಲ. ಒಮ್ಮೆ ಜೈಲಿಗೆ ಹೋದರೆ ಮುಗಿದೋಯ್ತು, ಅಲ್ಲೇ ಇರ್ತಾರೆ. ಈಗ ದರ್ಶನ್ಗೆ ಸಾಕಾಗ್ಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ಇದೆ ಈಸಿಯಾಗಿ ಬರ್ಬೋದು ಅಂದ್ಕೊಂಡ್ರಂತೆ, ಬಟ್ ಹಂಗಾಗ್ತಾ ಇಲ್ಲ. ಹಾಗಿದ್ರೆ ತಪ್ಪೊಪ್ಪಿಕೊಂಡ್ರ ದರ್ಶನ್. ಪೊಲೀಸರಿಂದ ದರ್ಶನ್ ಅವರ ನಿರಂತರ ವಿಚಾರಣೆ ನಡೀತಾನೇ ಇದೆ. ಅದು ಹೆಂಗೆ ನಿರಂತರ ಅಂತಂದರೆ, ಈಗ ವಿಜಯಲಕ್ಷ್ಮಿ ಬಂದರು, ಆಗ ಒಂದು ವಿಚಾರಣೆ, ಏನಪ್ಪ ಎದ್ದೇಳು, ಮೊನ್ನೆ ಚಿಕ್ಕಣ್ಣ ಬಂದರು, ಚಿಕ್ಕಣ್ಣ ಬಂದಾಗ ಅವ್ರದ್ದೊಂದು ಯಾವುದೋ ಕ್ವಶನ್, ಎದ್ದೇಳು. ಸ್ಟಾರ್ಟಿಂಗ್ ಎಲ್ಲ ಸರಿ ಇತ್ತು, ಗೊತ್ತಿಲ್ಲ ಮತ್ತೊಂದು ಅಂತೇಳಿ. ಈಗ ಏನಾಗ್ಬಿಡುತ್ತೆ, ನಮಗೆ ಹ್ಯಾಬಿಟ್ ಆಗಿಬಿಡುತ್ತೆ 9 ದಿವಸಗಳಾದಾಗ. ಈಗ ಪ್ರಶ್ನೆಗೆ ಉತ್ತರಿಸಲಾಗದೆ ದರ್ಶನ್ ಕಕ್ಕಾಬಿಕ್ಕಿಯಾಗಿದ್ದಾರಂತೆ. ಕೊನೆಗೂ ತನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತಪ್ಪು ಒಪ್ಪಿದ್ದಾರಂತೆ ದರ್ಶನ್. ಹೌದು, ನಾನು ಹೊಡೆದಿದ್ದು ಮಾತ್ರ ಅಲ್ಲ, ಮೃತದೇಹ ವಿಲೇವಾರಿ ಮಾಡುವಂತೆ ನಾನು ಹೇಳಿದ್ದೇನೆ. ಆದರೆ ನನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡಬೇಕು ಅಂತ ಕೂಡ ಹೇಳಿದ್ದೇನೆ. ಈ ಥರ ಇತರ ಆರೋಪಿಗಳಿಗೆ ಸೂಚನೆ ಕೊಟ್ಟಿದ್ರಂತೆ ದರ್ಶನ್. ಅದೇ ರೀತಿ ಆಗಿರೋದು. ಆಮೇಲೆ ದುಡ್ಡು ಕೊಟ್ಟಿದ್ದೀನಿ 30 ಲಕ್ಷ, ನಂದೇ ದುಡ್ಡು. ಪೊಲೀಸ್ ಲಾಯರ್ ಹಾಗೂ ಪೊಲೀಸ್ಗೆ, ಲಾಯರ್ಗೆ, ಆಮೇಲೆ ಶವ ಸಾಗಿಸೋರಿಗೆ ಹಣ ಕೊಡೋದಕ್ಕೆ ನಾನೇ ದುಡ್ಡು ಕೊಟ್ಟಿದ್ದೀನಿ. ಯಾರು ಕೊಟ್ಟೆ ಅಂತಂದರೆ ಪ್ರದೋಷ್ಗೆ 30 ಲಕ್ಷ ನೀಡಿದ್ದೆ ಅಂತ ಸ್ಟಾರ್ ನಟ ದರ್ಶನ್ ಹೇಳಿದ್ದಾರೆ. ನಾಳೆ ಮತ್ತೆ ಕೋರ್ಟ್ ಮುಂದೆ ಕರ್ಕೊಂಡು ಹೋಗ್ತಾರೆ. ಪೊಲೀಸರು ನಾಳೆ ನಮಗೆ ಕಸ್ಟಡಿ ಕೊಡಿ ಅಂತ ಕೇಳಲ್ಲ ನನ್ನ ಪ್ರಕಾರ. ಯಾಕಂದರೆ ಸದ್ಯದ ಎನ್ಕ್ವೈರಿ ಆಗಿದೆ ಸರ್. ಆಗ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ನ್ಯಾಯಾಂಗ ಬಂಧನ ಪರಪ್ಪನಗ್ರಹಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗಿದ್ರೆ ನೀವು ನನ್ನ ಹತ್ರ ಕೇಳ್ಬೋದು, ಹಾಗಿದ್ರೆ ಸರ್ ಇವರು ದರ್ಶನ್ ಬೇಲ್ ಮೇಲೆ ಬರೋಕ್ಕಾಗೋದಿಲ್ವಾ ಅಂತ ಕೇಳ್ಬೋದು ನೀವು. ದರ್ಶನ್ ಯಾವಾಗ ಬರ್ಬೋದು ಸರ್? 1 ತಿಂಗಳು, 2 ವಾರ, 3 ವಾರ, 4 ವಾರ, 5 ವಾರ? ಈ ಯಡಿಯೂರಪ್ಪನವ್ರು ಮೊನ್ನೆ ಹೋಗಿ ಬಂದ್ರಲ್ಲ, ಆಮೇಲೆ ರಾಹುಲ್ ಗಾಂಧಿ ಅವರು ಮೊನ್ನೆ ಬಂದು ಅವರನ್ನು ಬಿಟ್ಟರಲ್ಲ, ಇದ್ಯಾಕೆ ಹಿಂಗೆ ಅಂತ ನೀವು ಕೇಳ್ಬೋದು. ನೋಡಿ, ಇದು ಕ್ರಿಮಿನಲ್ 302 ಮರ್ಡರ್ ಕೇಸ್ನಲ್ಲಿ ವಿಚಾರಣೆ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್, ಆರೋಪ ಪಟ್ಟಿ ಸಲ್ಲಿಸಬೇಕು ನಾವು. ಇವ್ರದ್ದೆಲ್ಲ ವಿಚಾರಣೆ ನಡೆಸಿದ ನಂತರ ಎಲ್ಲ ಅದೆಲ್ಲ ಮಾಹಿತಿ ಎಲ್ಲ ಸಂಗ್ರಹ ಆದ ನಂತರ ಕೋರ್ಟ್ ಮುಂದೆ ಇಡಬೇಕು ಅದನ್ನು. ಮಹಾಸ್ವಾಮಿಗಳೇ ಇಷ್ಟೆಲ್ಲ ಅಪರಾಧಗಳ ಬಗ್ಗೆ ಎಲ್ಲ ಮಾಡಿ, ಅಲ್ಲಿಂದ ಅವ್ರ ಟ್ರಯಲ್ ಶುರುವಾಗುತ್ತೆ, ವಿಚಾರಣೆ ಅಲ್ಲಿ ಶುರುವಾಗುತ್ತೆ. ಹೌದಾ ಅಲ್ವಾ ಅದು ವರ್ಷಾನುಗಟ್ಟಲೆ ನಡೀಬೋದು. ಈ ಚಾರ್ಜ್ ಶೀಟ್ ಇದೆಯಲ್ಲ, ಆರೋಪ ಪಟ್ಟಿ, ಅದು 90 ದಿನಗಳಲ್ಲಿ ಸಲ್ಲಿಸಬೇಕು. ಆ ನಂತರ 90 ದಿನ ಕಳೆದ ನಂತರ ಬರ್ಬೋದಾ? ನೋ, ಜೈಲಲ್ಲೇ ಇರಬೇಕಾಗತ್ತೆ. ಎಲ್ಲಿ ತನಕ ಅಂತಂದರೆ, ನನ್ನ ಊಹೆ ಕರೆಕ್ಟ್ ಆಗಿದ್ದರೆ 6 ರಿಂದ 8 ತಿಂಗಳ ತನಕ ದರ್ಶನ್ ಮತ್ತು ಇತರರು ಹೊರಗೆ ಬರುವಂಥ ಸಾಧ್ಯತೆಯೇ ಇಲ್ಲ. ಮುಂದಿನ ಸುದ್ದಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಮತ್ತು ಗ್ಯಾಂಗ್ ಅರೆಸ್ಟ್ ಆಗೋ ಮೂಲಕ ತನಿಖೆ ಎದುರಿಸ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಇದ್ದಾರೆ. ಸದ್ಯ ತನಿಖೆ ಎದುರಿಸುತ್ತಿರುವ ದರ್ಶನ್ ಅವರನ್ನು ಪೊಲೀಸರು ಸಾಮಾನ್ಯ ಆರೋಪಿಯಂತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಲಾಕಪ್ನಲ್ಲೇ ಇಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಮಲಗಲು ಯಾವುದೇ ಸವಲತ್ತು ಕೊಡದೆ ವಿಚಾರಿಸ್ತಾ ಇದ್ದಾರೆ. ಅಚ್ಚರಿ ಸಂಗತಿ ಅಂದರೆ ಮಲಗಲು ದಿಂಬನ್ನು ಕೂಡ ಪೊಲೀಸರು ಕೊಟ್ಟಿಲ್ವಂತೆ.
ಕೈಯನ್ನೇ ದಿಂಬನ್ನಾಗಿ ಮಾಡಿಕೊಂಡು ನಟ ದರ್ಶನ್ ಮಲಗ್ತಾ ಇದ್ದಾರಂತೆ.